ಮಾಡಿ ಸ್ಟೂಡೆಂಟ್ಸ್, ನಾವು ನಮ್ಮ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಅಲ್ಲ ಅಂತ ಹೇಳಿ ಕಂಟಿನ್ಯೂಸ್ ವಿಡಿಯೋ ಮಾಡ್ತಿದ್ದೀವಿ ರೀ. ಎಸ್ ಎಸ್ ಎಲ್ ಸಿ ಮೇನ್ ಎಕ್ಸಾಮ್ 2025 ಮತ್ತು 26 ತಯಾರಿಗಾಗಿ. ಓಕೆ, ಸೊ ಅದಕ್ಕಾಗಿ ಇದು ಇವತ್ತಿನ ವಿಡಿಯೋ ನಾವು ಡಿಸ್ಕಸ್ ಮಾಡ್ತಿರುವಂಥದ್ದು 100% ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೀವಿ ರೀ. ಸೊ ಇದರಲ್ಲಿ ಇದು ನಾವು ಮಾಡ್ತಾ ಇರುವಂಥದ್ದು ಎಷ್ಟನೇ ವಿಡಿಯೋ ಅಂತಂದ್ರೆ 13th ವಿಡಿಯೋ, 13ನೇ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಇದಕ್ಕಿಂತ ಮುಂಚೆ ಎಲ್ಲ ವಿಡಿಯೋಗಳು ಲಿಂಕ್ ಅನ್ನ ಇದು ಆಗಿರ್ಬೋದು, 2 ಆಗಿರ್ಬೋದು, 3 4 5 6 7 ಎಲ್ಲ ವಿಡಿಯೋ ಲಿಂಕ್ ಅನ್ನ ಈ ವಿಡಿಯೋದ ಕೊನೆ ಕೊಟ್ಟಿರ್ತೀನಿ. ಅವಳ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ನೋಡಬಹುದು. ಓಕೆ, ಮತ್ತೆ ಐ ಬಟನ್ ಮೇಲೆ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ನೋಡಬಹುದು. ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ರೀ, ನೋಡ್ರಿ. ಓಕೆ, ಎಸ್ ಮಾಡಿ ಸ್ಟೂಡೆಂಟ್ಸ್, ನಾನು ಇವತ್ತು ನಿಮ್ಮೊಂದಿಗೆ ಡಿಸ್ಕಸ್ ಮಾಡಬೇಕಾಗಿದ್ದು ಪೋಯಂ ನಂಬರ್ 8. ಸೊ ಆಲ್ಮೋಸ್ಟ್ ಎಲ್ಲ ಪೋಯಮ್ಸ್ ಮುಗಿದು, ಇದೊಂದು ಆಯ್ತು ಅಂದ್ರೆ ಆಲ್ಮೋಸ್ಟ್ ಎಲ್ಲ ಪೋಯಮ್ಸ್ ಮುಗಿದು. ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಈ ಪೋಯಮ್ದಿಂದ ಮೇನ್ ಎಸ್ ಎಸ್ ಎಲ್ ಸಿ ಮೇನ್ ಎಕ್ಸಾಮ್ 2025-26ಕ್ಕೆ ಕೇಳೋದೇನಂತಂದ್ರೆ, ಸೊ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಸೊ 3 ಮಾರ್ಕ್ಸ್ ಕ್ವಶನ್ ಸರ್ ಯಾವ್ದು ಕೇಳ್ತಾರೆ ಅಂತಂದ್ರೆ, ಎಕ್ಸ್ಟ್ರಾಕ್ಟ್ ಕೇಳ್ತಾರೆ ಅಥವಾ ಆರ್ಸೆತ್ ಕರಿತೀವಲ್ಲ, ಒಂದು ಸ್ಟೇಟ್ಮೆಂಟ್ ಕೊಟ್ಟು ABC ಅಂತ ಕ್ವಶನ್ ಕೇಳ್ತಾರಲ್ಲ, ಆ ರೀತಿ ಕ್ವಶನ್ ಅನ್ನ ಕೇಳ್ತಾರೆ. ರೆಫರೆನ್ಸ್ ಟು ದಿ ಕಾಂಟೆಕ್ಸ್ಟ್ ಅಂತ ಕೂಡ ಕರಿತೇವೆ. ಒಂದು ಸ್ಟೆಮ್ ಕೊಡ್ತಾರೆ, ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದಕ್ಕೆ ತಕ್ಕಂತ ಒಂದು ABC ಕ್ವಶನ್ಸ್ ನ ಕೇಳ್ತಾರೆ. ಓಕೆ, ಸೊ ಅಂತದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಇಲ್ಲಿ ಇದಕ್ಕೆ ನನಗೆ ಬೇಸ್ಮೆಂಟ್ ಆಗಿ ಇಟ್ಕೊಂಡಿದ್ದು ನಮ್ಮ ಎಸ್ ಎಸ್ ಎಲ್ ಸಿ ಬೋರ್ಡ್ ಅವ್ರು ಬಿಟ್ಟಂತ ಬ್ಲೂ ಪ್ರಿಂಟ್. ಸೊ ಇಲ್ಲಿ ನೋಡ್ರಿ, ಪಾಯಿಂಟ್ ನಂಬರ್ 8 ಏನಿದೆಯಲ್ಲ, ಸಾಫ್ಟ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಸೊ ಇಲ್ಲಿ 3 ಮಾರ್ಕ್ಸ್ ಕ್ವಶನ್ ಒಂದು ಕೇಳ್ತಾರೆ ನೋಡ್ರಿ. ಸೊ ಸರ್ ಎಕ್ಸ್ಟ್ರಾಕ್ಟ್ ಹೆಂಗ್ ಕೇಳ್ತಾರೆ ಸರ್, 5 to 6 ಸೆಂಟೆನ್ಸ್ ಕ್ವಶನ್ಸ್ ಕೇಳ್ಬೋದಲ್ಲ ಸರ್? ಹಂಗಲ್ಲ, ನೀವು ಮಾಡೆಲ್ ಕ್ವಶನ್ ಪೇಪರ್ ರೆಫರ್ ಮಾಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ಎಕ್ಸ್ಟ್ರಾಕ್ಟೇ ಕೇಳಿದಾರೆ. ಹಾಗಾಗಿ 2025-26ನೇ ಎಸ್ ಎಸ್ ಎಲ್ ಸಿ ಮೇನ್ ಎಕ್ಸಾಮ್ ಒಂದರಲ್ಲೂ ಕೂಡ ಡೆಫಿನೆಟ್ ಆಗಿ ಒಂದಾಗಿರ್ಬೋದು, ಎರಡಾಗಿರ್ಬೋದು, ಎಕ್ಸ್ಟ್ರಾಕ್ಟೇ ಕೇಳಬೇಕಾಗುತ್ತೆ ಮಾಡಿ ಸ್ಟೂಡೆಂಟ್ಸ್. ಓಕೆ, ಸೊ ಇದನ್ನ ಬೇಸ್ಮೆಂಟ್ ಇಟ್ಕೊಂಡು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಮೇನ್ ಕ್ವಶನ್ ನಂಬರ್ ಬಂದ್ಬಿಟ್ಟು 6th, ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಅಂಡ್ ಆನ್ಸರ್ ದಿ ಕ್ವಶನ್ಸ್ ದಟ್ ಫಾಲೋ ಅಂತ ಕೊಟ್ಟಿದ್ದಾರೆ. 4 ಎಕ್ಸ್ಟ್ರಾಕ್ಟ್ ಕ್ವಶನ್ಸ್ ಇರ್ತಾವೆ, 3 ಅಂಕದ್ದು. 4ರಲ್ಲಿ ಒಂದು ಪೊಯಮ್ ಮೇಲೆ ಇರ್ತೈತಿ, ಉಳ್ಕಿದ 3 ಪ್ರೋ ಸೆಕ್ಷನ್ ಮೇಲೆ ಇರುತ್ತೆ. ಓಕೆ, ಸೊ ಹಾಗಾದ್ರೆ ಮಾಡಲ್ ಕ್ವಶನ್ ನಂಬರ್ 1ರಲ್ಲಿ ಯಾವ್ದು ಕೇಳಿದ್ರು ಸರ್ ಕ್ವಶನ್ ಅಂತಂದ್ರೆ, ಇನ್ ಸಾಲಿಟರಿ ಕನ್ಫೈನ್ಮೆಂಟ್ ಆಸ್ ಕಂಪ್ಲೀಟ್ ಆಸ್ ಎನಿ ಕಾಲ್ ಅಂತ ಈ ಕೇಳಿದ್ರು. ಹೂ ಇಸ್ ದ ಸ್ಪೀಕರ್ ಆಫ್ ದಿ ಅಬವ್ ವರ್ಡ್ಸ್ ಅಂತ ಕೇಳಿದ್ರೆ, ಅಫ್ಕೋರ್ಸ್ ರೀ ದ ಪೊಯೆಟ್ ನಾರ್ಮನ್ ನಿಕೋಲ್ಸನ್ ಅಂತ ಬರೀರಿ, ಅಸ್ಟ್ರೋನಾಟ್ ಬರಲಿಲ್ಲ ಅಂದ್ರೂ ನಡೀತಾ, ಏನೂ ತೊಂದರೆ ಇಲ್ಲ. ಆಮೇಲೆ ವಾಟ್ ಈಸ್ ರೆಫರ್ಡ್ ಆಸ್ ಅ ಸಾಲಿಟರಿ ಕನ್ಫೈನ್ಮೆಂಟ್ ಅಂತ, ಬ್ಯೂಟಿಫುಲ್ ರೀ. ಸಾಲಿಟರಿ ಕನ್ಫೈನ್ಮೆಂಟ್ ಅಂದ್ರೆ ಏನು ಅಂತ ಕ್ವಶನ್ ಮಾಡಿದ್ರೆ, ಅದು ಯಾವ್ದಕ್ಕೆ ರೆಫರ್ ಮಾಡಿದಾರೆ ಅಂದ್ರೆ, ಲೈಫ್ ಇನ್ಸೈಡ್ ದ ಸ್ಪೇಸ್ ಶಿಪ್ ದಲ್ಲಿ ಏನು ಬದುಕನ್ನು ನಡೆಸ್ತದೆ ನೋಡ್ರಿ, ದಟ್ ಈಸ್ ನೋನ್ ಆಸ್ ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಹೇಳಿ. ಆಮೇಲೆ ವಾಟ್ ಡಸ್ ದ ಸ್ಪೀಕರ್ ಸೇ ಸೊ, ಯಾವ ಕನಕ ಆ ರೀತಿ ಹೇಳ್ತಾರೆ ಅಂತಂದ್ರೆ, ಇಸ್ ಸೇ ಸೊ ಬಿಕಾಸ್ ಇನ್ ಸ್ಪೇಸ್ ದೇರ್ ವಿಲ್ ಬಿ ನೋ ಒನ್ ಟು ಟಾಕ್ ಟು, ನೋ ವಿಸಿಟರ್ಸ್ ಅಂಡ್ ನೋ ಮೇಲ್ಸ್. ಇಷ್ಟೇ ಬರೆದು ನಡೆಯುತ್ತೆ. ಓಕೆ, ಇಷ್ಟೇ ಸಾಕು. ಅಥವಾ he will be completely cut off from all human contact just like a prisoner in a jail. ಸೊ ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ನಡೆಯುತ್ತೆ, ಏನೋ ತೊಂದರೆ. ಅಂಡ್ ನೆಕ್ಸ್ಟ್ ಕ್ವಶನ್, ಇನ್ ಸಾಲಿಟರಿ ಕನ್ಫೈನ್ಮೆಂಟ್ ಯಾಸ್ ಕಂಪ್ಲೀಟ್ ಆಸ್ ಎನಿ ಗೋಲ್ ಅಂತೇಳಿ ಅದೇ ಸ್ಟೇಟ್ಮೆಂಟ್ ಇದು ಎಲ್ಬಿಎದಲ್ಲಿ ಈ ರೀತಿ ಕೊಟ್ಟಿದ್ರು. ವಾಟ್ ಡಸ್ ಸಾಲಿಟರಿ ಮೀನ್ ಅಂತ ಕ್ವಶನ್ ಕೇಳಿದ್ರೆ, ಸಾಲಿಟರಿ ಮೀನ್ಸ್ ಅಲೋನ್ ರೀ. ಆಮೇಲೆ ವಾಟ್ ಡಸ್ ದ ಸ್ಪೀಕರ್ ಸೇ ಸೊ, ಸ್ಪೀಕರ್ ಯಾಕೆ ಆ ರೀತಿ ಹೇಳ್ತಾರೆ ಅಂತಂದ್ರೆ, ಇಟ್ಸ್ ಟು ಶೋ that he will be completely isolated from the world like a prisoner ಅನ್ನೋದನ್ನ ತೋರ್ಸ್ಲಿಕ್ಕಾಗಿ ಅವರು ಸಾಲಿಟರಿ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ತಾರೆ. ಓಕೆ, ಅಂಡ್ ವಾಟ್ ಇಸ್ ರೆಫರ್ ಟು ಆಸ್ ಸಾಲಿಟರಿ ಕನ್ಫೈನ್ಮೆಂಟ್ ಅನ್ನ ಯಾವ್ದಕ್ಕೆ ರೆಫರ್ ಮಾಡಿದ್ರೆ ಅಂದ್ರೆ, ಸೇಮ್ ಕ್ವಶನ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೇವಿ. ಲೈಫ್ ಇನ್ಸೈಡ್ ದ ಸ್ಪೇಸ್ ಶಿಪ್ ಅದನ್ನು ಕೂಡ ಬರೆದ್ರು ನಡೆಯುತ್ತೆ, ಬಹಳಷ್ಟು ಈಸಿ. ಅಲ್ಲಿನೂ ಕೂಡ ಕೇಳಿದ್ರಲ್ಲ ಇದೇ ರೀತಿ ಕ್ವಶನ್, ಲೈಫ್ ಇನ್ಸೈಡ್ ದ ಸ್ಪೇಸ್ ಶಿಪ್ ಅಂತ ಬರೀರಿ, ಬಹಳ ಈಸಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಡೇ ಲೈಟ್ ವಿಲ್ ಬಿ, ಇದು ಮಾಡಲ್ ಕ್ವಶನ್ ನಂಬರ್ 2ರಲ್ಲಿ, ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಅಂಡ್ ವಿಂಟರ್ ಅಂಡರ್ ಲಾಕ್ ಅಂತೇಳಿ. ಹೌದಾ, ಡೇ ಲೈಟ್ಗಳು ಇರೋದಿಲ್ಲ, ಎಲ್ಲ ವಿಂಟರ್ ಅಂಡರ್ ಲಾಕ್ ದಲ್ಲಿ ಇರ್ತೈತಿ ಅಲ್ಲಿ ಸ್ಪೇಸ್ ದಲ್ಲಿ ಅಂತ. ವಾಟ್ ಡಸ್ ವಿಂಟರ್ ಅಂಡರ್ ಲಾಕ್ ಮೀನ್ ಅಂತ ಕ್ವಶನ್ ಮಾಡ್ತಾರೆ. ವಿಂಟರ್ ಅಂಡರ್ ಲಾಕ್ ಮೀನ್ಸ್ ದೇರ್ ವಿಲ್ ಬಿ ನೋ ಸೀಸನಲ್ ಚೇಂಜಸ್ ಇನ್ ಸ್ಪೇಸ್ ಅಂತ ಬರಿಬೇಕಾಗತ್ತೆ. ಅಲ್ಲಿ ಯಾವುದೇ ಸ್ಪೇಸ್ ದಲ್ಲಿ ಯಾವುದೇ ಬದಲಾವಣೆಗಳು, ಸೀಸನಲ್ ಚೇಂಜಸ್ಗಳು ಆಗ್ತಾ ಇರೋದಿಲ್ಲ. ವೇರ್ ವುಡ್ ದ ಅಬೌವ್ ಫೆನಾಮೆನಾ ಹ್ಯಾಪನ್, ಫೆನಾಮೆನಾ ಅಂತ ವರ್ಡ್ ಯೂಸ್ ಮಾಡಿದ್ದಾರೆ ಎಸ್ ಎಸ್ ಮೇನ್ ಕ್ವಶನ್ ಪೇಪರ್ 2, ಮಾಡಲ್ ಕ್ವಶನ್ ಪೇಪರ್ 2ರಲ್ಲಿ.
ಯಾವ ಕನಕ ಅದನ್ನೇ ಆ ರೀತಿ ಆಗತ್ತೆ ಅಂತ ಕೇಳಿದರೆ ವೇರ್ ಎಲ್ಲಿ ಅಂತ ಕೇಳಿದರೆ ಇನ್ ಸ್ಪೇಸ್ ಅಂತ ಬರೀಬೇಕಾಗತ್ತೆ. ಅಂದ್ರೆ ಒನ್ ಡಸ್ ದ ಸ್ಪೀಕರ್ ಸೇ ದಿಸ್, ಯಾವಾಗ ಹೇಳ್ತಾರೆ ಸ್ಪೀಕರ್ ಈ ಮಾತನ್ನ ಅಂತಂದ್ರೆ ಬಿಫೋರ್ ಗೋಯಿಂಗ್ ಟು ಸ್ಪೇಸ್ ಹೋಗಕ್ಕಿಂತ ಮುಂಚೆ ಈ ಮಾತನ್ನ ಹೇಳ್ತಾರೆ. ಬಹಳ ಸಿಂಪಲ್ ಆನ್ಸರ್. ಸರ್ ಇಷ್ಟಿಷ್ಟು ಬಂದು ಮಾರ್ಕ್ಸ್ ಕೊಡ್ತಾರೆ ಸರ್, ಅಫ್ಕೋರ್ಸ್ ದೇ ವಿಲ್ ಗಿವ್ ಮಾರ್ಕ್ಸ್, ನೋ ಪ್ರಾಬ್ಲಮ್. ಆ್ಯಂಡ್ ಇನ್ ದ ಮಾಡೆಲ್ ಕ್ವೆಶ್ಚನ್ ಸೆಕೆಂಡ್ರಲ್ಲಿ ಅಂದ್ರೆ ಇದು ಎಲ್ ಬಿ ಎದಲ್ಲಿ ಇದೇ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಅದು ಸ್ವಲ್ಪ ಕ್ವಶನ್ ಚೇಂಜಸ್ ಅದಾವು. ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಅಂಡ್ ವಿಂಟರ್ ಅಂಡರ್ಲಾಕ್ ಅಂತ ಕೊಟ್ಟು ವಾಟ್ ಇಸ್ ವಿಂಟರ್ ಅಂಡರ್ಲಾಕ್ ಮೀನ್ಸ್ ಅಂತ ಆಲ್ರೆಡಿ ಗೊತ್ತಿದೆ. ಇಟ್ ಮೀನ್ಸ್ ದೇರ್ ವಿಲ್ ಬಿ ನೋ ಸಿಗ್ನಲ್ ಚೇಂಜಸ್ ಇನ್ ಸ್ಪೇಸ್ ಅಂತ ಬರೀತೀರಿ. ಓಕೆ. ಆದ್ರೆ ಬೇರೆ ಕ್ವಶನ್ ವೇರ್ ವುಡ್ ಆಲ್ ದಿಸ್ ಹ್ಯಾಪನ್ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಸ್ವಲ್ಪ ಫೆನೋಮೆನ ಅಂತ ವರ್ಡ್ ಯೂಸ್ ಮಾಡಿದ್ರೆ ಇಲ್ಲಿ ಇರುತ್ತೆ. ಎಲ್ಲಿ ಆಗುತ್ತೆ ಅಂದ್ರೆ ಇನ್ ಸ್ಪೇಸ್ ರೀ. ಆಮೇಲೆ ಹೂ ಇಸ್ ದ ಪೋಯಟ್ ಆಫ್ ದಿಸ್ ಪೋಯಮ್ ಅಥವಾ ಹೂ ಇಸ್ ದ ಸ್ಪೀಕರ್ ಆಫ್ ದಿಸ್ ಪೋಯಮ್ ಅಂತ ಏನೋ ಕೇಳಿದ್ರೆ ಅಫ್ಕೋರ್ಸ್ ನಾರ್ಮನ್ ನಿಕೋಲ್ಸನ್. ಸ್ಪೆಲ್ಲಿಂಗ್ ಕರೆಕ್ಟ್ ಬರೀ NICHOLSON. ಓಕೆ, ನಾರ್ಮನ್ ನಿಕೋಲ್ಸನ್. ಅಂಡ್ ವೆನ್ ಡಸ್ ದ ಸ್ಪೀಕರ್ ಸೇ ದಿಸ್, ಇದು ಆಲ್ರೆಡಿ ಹಿಂದೆ ಕ್ವಶನ್ ಕೇಳಿದ್ರು, ಬಿಫೋರ್ ಗೋಯಿಂಗ್ ಟು ಸ್ಪೇಸ್ ಅಂತ ಬರಿಬೇಕಾಗತ್ತ. ಸೊ ಈ ರೀತಿ ಎಲ್ವೇದಲ್ಲಿ ಕ್ವಶನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇನ್ನ ಮಾಡೆಲ್ ಕ್ವಶನ್ ಪೇಪರ್ಸ್ ಥರ್ಡ್ ರಲ್ಲಿ 2020 ಸ್ಟೇಟ್ಮೆಂಟ್ ಏನಂತ ಕೊಟ್ಟಿದ್ರು ಅಂದ್ರೆ ಯು ಕ್ಯಾನ್ ಸ್ಟಾರ್ಟ್ ದ ಕೌಂಟ್ ಡೌನ್, ಯು ಕ್ಯಾನ್ ಟೇಕ್ ಅ ಲಾಸ್ಟ್ ಲುಕ್ ಅಂತ ಹೇಳ್ತಾರೆ. ಹೌದೇನಿಲ್ಲ, ಅವ್ರು ಒಳಗಡೆ ಕುತ್ಕೊಂಡು ಹೋಗ್ಬೇಕಾದ್ರೆ ಈ ರೀತಿ ಮಾತನ್ನ ಹೇಳ್ತಾರೆ. ಹೂ ಇಸ್ ದ ಸ್ಪೀಕರ್ ಅಂದ್ರೆ ಅಫ್ಕೋರ್ಸ್ ನಾರ್ಮಲ್ ನಿಕೋಲ್ಸನ್ ಅವರು ಸ್ಪೀಕರ್ ಇದ್ದಾರೆ ಇಲ್ಲಿ. ಹೂ ಇಸ್ ದ ಯು ಹಿಯರ್, ಯು ಅಂದ್ರೆ ಯಾರಂದ್ರೆ ಅಫ್ಕೋರ್ಸ್ ಇಲ್ಲಿ ಪೀಪಲ್ ಇನ್ ದ ಚಾರ್ಜ್ ಆಫ್ ದ ಸ್ಪೇಸ್ ಲಾಂಚ್. ಸೊ ಅವರು ದ ಪೀಪಲ್ ಅಂತ ಬರ್ದು ನಡೀತಾ, ಏನೂ ತೊಂದರೆ ಇಲ್ಲ. ಓಕೆ, ಇನ್ನೊಂದು ಆನ್ಸರ್ ನಾನು ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ಕ್ವಶನ್ ಅಲ್ಲಿ. ಆಮೇಲೆ ವೆನ್ ಡಿಡ್ ದ ಸ್ಪೀಕರ್ ಸೇಸ್, ಯಾವಾಗ ಹೇಳ್ತಾರೆ, ಯಾವಾಗ ಅವ್ರು ಹೋಗ್ತಾ ಇರ್ತಾರಲ್ಲ ಅವಾಗ. ಜಸ್ಟ್ ಬಿಫೋರ್ ದ ಸ್ಪೇಸ್ ವಾಸ್ ಲಾಂಚ್ಡ್, ಹೋಗಕ್ಕಿಂತ ಮುಂಚೆ ಬಿಫೋರ್ ಗೋಯಿಂಗ್ ಟು ದಿ ಸ್ಪೇಸ್ ಅಂತ ಬರ್ದು ಕೂಡ ನಡೆಯುತ್ತಾ, ಏನು ತೊಂದರೆ ಇಲ್ಲ. ಅದೇ ಸ್ಟೇಟ್ಮೆಂಟ್ ನ ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ವೋಂಟ್ ಬಿ ಎನಿ ಕ್ಲಾಕ್ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಹೂ ಇಸ್ ದ ಸ್ಪೀಕರ್ ಅಂತ ಕ್ವಶನ್ ಕೇಳಿದ್ರೆ ಅಫ್ಕೋರ್ಸ್ ನಾರ್ಮನ್ ನಿಕೋಲ್ಸನ್. ಅಂಡ್ ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್, ಯಾವಾಗ ಹೇಳ್ತಾರಂದ್ರೆ ವೆನ್ ದ ಸ್ಪೀಕರ್ ವಾಸ್ ರೆಡಿ ಟು ಗೋ ಟು ಸ್ಪೇಸ್. ಅಂಡ್ ವೈ ಡಿಡ್ ದ ಸ್ಪೀಕರ್ ಸೇ ದಿಸ್, ಯಾಕೆ ಹೇಳ್ತಾರಂದ್ರೆ ಬಿಕಾಸ್ ದೇರ್ ವಾಸ್ ನೋ ಕಾನ್ಸೆಪ್ಟ್ ಆಫ್ ಡೇ ಆರ್ ನೈಟ್. ಸೀಸನ್ಸ್ ಬಂದಾಗ ಇದೇ ರೀತಿ ಬಂದ್ರು ಏನೂ ತೊಂದರೆ ಇಲ್ಲ. ರೈಟ್. ಸೊ ಇವು ಮಾಡೆಲ್ ಕ್ವಶನ್ ಪೇಪರ್ 4 ದಲ್ಲಿ ಇರುತ್ತೆ. ಸೊ ಇನ್ನ LBAದಲ್ಲಿ ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ವೋಂಟ್ ಬಿ ಎನಿ ಕ್ಲಾಕ್ ಅಂತ ಕೊಟ್ಟು ಸ್ಟೇಟ್ಮೆಂಟ್ ಕ್ವಶನ್ ಏನ್ ಕೇಳಿದ್ರು ನೋಡ್ರಿ, ಹೂ ಇಸ್ ದ ಸ್ಪೀಕರ್ ಅಂತ ಕ್ವಶನ್ ಕೇಳಿದ್ದಾರೆ. ಅಂಡ್ ಅಫ್ಕೋರ್ಸ್ ನಾರ್ಮನ್ ನಿಕೋಲ್ಸನ್. ಅಂಡ್ ವೈ ವೋಂಟ್ ದೇರ್ ಬಿ ಎನಿ ಕ್ಯಾಲೆಂಡರ್ಸ್ ಅಂಡ್ ಕ್ಲಾಕ್ಸ್, ಯಾಕಿಲ್ಲ ಅಂತ ಕ್ವಶನ್ ಮಾಡಿದ್ದಾರೆ. ಸ್ವಲ್ಪ ಕ್ವಶನ್ ಚೇಂಜ್ ಮಾಡಿದ್ದು. ಆಮೇಲೆ ಇನ್ ಸ್ಪೇಸ್ ದೇರ್ ಇಸ್ ನೋ ಡೇ ನೈಟ್ ಆರ್ ಸೆನ್ಸ್ ಆಫ್ ಟೈಮ್, ಸೊ ಕ್ಯಾಲೆಂಡರ್ಸ್ ಅಂಡ್ ಕ್ಲಾಕ್ಸ್ ಆರ್ ಯೂಸ್ಲೆಸ್ ಅಂತ ಕೊಟ್ಟಿದ್ದೀವಿ. ಆಮೇಲೆ ವಾಟ್ ಇಸ್ ದೇರ್ ರೆಫರ್ ಟು, ದೇರ್ ಅಲ್ಲಿ ಅಂದ್ರೆ ಏನು ಅಂತಂದ್ರೆ ಅಫ್ಕೋರ್ಸ್ ಸ್ಪೇಸ್ ರೀ. ಹಾಗಾದ್ರೆ ಇನ್ನು ನಾನು SSL ಮೇನ್ ಎಕ್ಸಾಮ್ ಲಾಸ್ಟ್ ಇಯರ್ 1 to 3 ನೋಡೋಣ, 2024-2025. ಸೊ ಫಸ್ಟ್ ಎಕ್ಸಾಮ್ದಲ್ಲಿ ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ವೋಂಟ್ ಬಿ ಎನಿ ಕ್ಲಾಕ್ ಅಂತ ರಿಪೀಟೆಡ್ ಕ್ವಶನ್ ಮಾಡಿದ್ದಾರೆ. ಹೂ ಇಸ್ ದ ಸ್ಪೀಕರ್, ನಾರ್ಮನ್ ನಿಕೋಲ್ಸನ್. ವೆನ್ ದ ಸ್ಪೀಕರ್ ಸೇ ದಿಸ್, ವೆನ್ ದ ಸ್ಪೀಕರ್ ವಾಸ್ ರೆಡಿ ಟು ಗೋ ಟು ಸ್ಪೇಸ್. ವಾಟ್ ಇಸ್ ದ ಸ್ಪೀಕರ್ ಸೇ ದಿಸ್, ಬಿಕಾಸ್ ದೇರ್ ವಾಸ್ ನೋ ಕಾನ್ಸೆಪ್ಟ್ ಆಫ್ ಡೇ ಆರ್ ನೈಟ್ ಅಂತ ಸೇಮ್ ಅದನ್ನ ಕಾಪಿ ಪೇಸ್ಟ್ ಮಾಡಿದ್ದೇನೆ. ಮೇನ್ ಎಕ್ಸಾಮ್ದಲ್ಲಿ ಲಾಸ್ಟ್ ಇಯರ್ ರಿಪೀಟ್ ಆಗಿತ್ತು. ಆಮೇಲೆ ಮತ್ತೆ ಯು ಕ್ಯಾನ್ ಸ್ಟಾರ್ಟ್ ದ ಕೌಂಟ್ ಡೌನ್, ಯು ಕ್ಯಾನ್ ಟೇಕ್ ಅ ಲಾಸ್ಟ್ ಲುಕ್ ಅಂತ ಇಷ್ಟ ಕೊಟ್ಟಿದ್ರು ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ. ಅದನ್ನ ಲಾಸ್ಟ್ ಎಕ್ಸಾಮ್ ಸೆಕೆಂಡ್ದಲ್ಲಿ ಯು ಕ್ಯಾನ್ ಪಾಸ್ ಮೀ ಮೈ ಹೆಲ್ಮೆಟ್ ಫ್ರಮ್ ಇಟ್ಸ್ ಪ್ಲಾಸ್ಟಿಕ್ ಕುಕ್ಕರ್ ಸ್ಟೇಟ್ಮೆಂಟ್ ಕೊಟ್ಟು ಸ್ಪೀಕರ್ ಕೇಳಿದರೆ ನಾರ್ಮಲ್ ನಿಕೋಲ್ಸನ್ ಅಂತ ಬರ್ತೀರಿ. ಅಂಡ್ ಹೂ ಡಸ್ ಯು ಅಂತಂದ್ರೆ ಇಲ್ಲಿ ಆನ್ಸರ್ ನಾನು ಈಸಿದು ಬರುತ್ತೆ ಅಂತ ಹೇಳಿದೆ, ರೀಡರ್ಸ್ ಆಫ್ ಪೀಪಲ್ ಅಂತ ಬರೀರಿ. ಓಕೆ, ನಾ ಹೇಳಿದೆ ನಿಮ್ಗೆ ಮುಂಚೆನೆ ಮಾಡೆಲ್ ಕ್ವಶನ್ ಪೇಪರ್ ಕ್ವಶನ್ ಅಲ್ಲಿ ಈ ರೀತಿ ಬಂದಿದ್ದು, ರೀಡರ್ಸ್ ಆಫ್ ಪೀಪಲ್. ಇದು ಸರ್ ಇಲ್ಲಿದೆ, ಇದು ಯಾವುದು ಎಲ್ಲಿದೆ ಆನ್ಸರ್ ತೊಗೊಂಡಿರಿ ಅಂತಂದ್ರೆ ಅವರೇ ಬಿಟ್ಟಂತ ಕೀ ಆನ್ಸರ್ಸ್ ಅಂದ್ರೆ ಆನ್ಸರ್ ತಗೊಂಡಿದ್ದು. ಲಾಸ್ಟ್ ಇಯರ್ದು ಕೀ ಆನ್ಸರ್ ಬಿಟ್ಟಿರ್ತಾರಲ್ಲ ಅದರಲ್ಲಿ ಕೊಟ್ಟಿದ್ದು. ವಾಟ್ ಇಸ್ ದ ಸ್ಪೀಕರ್ ಸೇಸ್, ಯಾಕೆ ಆ ರೀತಿ ಹೇಳ್ತಾರೆ ಅಂದ್ರೆ ಬಿಕಾಸ್ ದ ಸ್ಪೀಕರ್ ವಾಸ್ ರೆಡಿ ಟು ಗೋ ಟು ಸ್ಪೇಸ್ ಅಂತ ಬರೀರಿ. ರೈಟಾ. ಸೊ ಇದು ಎಕ್ಸಾಮ್ 2 ದಲ್ಲಿ ಅಂತ. ಇನ್ನೊಂದು ಎಕ್ಸ್ಟ್ರಾ ಕ್ವಶನ್, ಹಿ ವುಡ್ ಸ್ಟಾರ್ಟ್ ಹಿಸ್ ಜರ್ನಿ ಟು ದ ಸ್ಪೇಸ್, ಹಿ ಕುಡಂಟ್ ಬಿ ಏಬಲ್ ಟು ಕಮ್ ಬ್ಯಾಕ್ ಟು ದಿ ಅರ್ತ್ ಅಂತಲೂ ಕೂಡ ಬರೀಬಹುದು. ಆದ್ರೆ ಇದು difference, ಅದು ಈಸಿ ಅನ್ಸುತ್ತೆ. ಯು ಕ್ಯಾನ್ ಸ್ಟಾರ್ಟ್ ಕೌಂಟ್ ಡೌನ್, ಯು ಕ್ಯಾನ್ ಸೇಮ್ ರಿಪೀಟೆಡ್ ಕ್ವಶನ್. ಆದ್ರೆ ಇಲ್ಲಿ ಏನ್ ಕೇಳಿದಾರ ಸ್ಟೇಟ್ಮೆಂಟ್ ಸೇಮ್ ಇದೆ. ಸ್ಪೀಕರ್ ಬರ್ತೀರಿ, ನಾರ್ಮಲ್ ನಿಕೋಲ್ಸನ್. ಹೂ ಇಸ್ ದ ಯು ಅಂದ್ರೆ ಪೀಪಲ್ ಅವ್ರ ಅದು ಬರ್ತೀರಿ, ಇದು ಬರಿಬೇಡ್ರಿ, ಪೀಪಲ್ ಅವ್ರ ಲೀಡರ್ ಅಂತ ಬರ್ರಿ. ಅಂಡ್ ವೆನ್ ಡಿಡ್ ದ ಸ್ಪೀಕರ್ ಸೇ, ಸೊ ಯಾವಾಗ ಹೇಳ್ತಾರೆ ಅಂದ್ರೆ ವೆನ್ ಹಿ ವಾಸ್ ಬಿಫೋರ್ ಸ್ಪೇಸ್ ಕ್ರಾಫ್ಟ್ ವಾಸ್ ಲಾಂಚ್ಡ್.
ಅಂಡ್ ಎಕ್ಸಾಮ್ 3ದಲ್ಲಿ 2 ಮಾರ್ಕ್ಸ್ ಕ್ವಶನ್ ಕೇಳಿದ್ರು, ಎಕ್ಸ್ಟ್ರಾಕ್ಟ್ ಕೇಳಿಲ್ಲ. ಅದು ಸಲ ಸ್ಕಿಪ್ ಮಾಡಿದ್ರು. ಲಾಸ್ಟ್ ಯಾವುದು ಓಕೆ ಬ್ಲೂ ಪ್ರಿಂಟ್ ಬೇರೆನೇ ಇತ್ತು. ಬಟ್ ಈ ಸಲ ಅಂತೂ ಪಕ್ಕಾ 100% ಎಕ್ಸ್ಟ್ರಾಕ್ಟ್ ಕೇಳ್ತಾರೆ. ಓಕೆ ಸರ್, ಎಕ್ಸ್ಟ್ರಾ ಕ್ವಶನ್ಸ್ ಸ್ವಲ್ಪ ಡಿಸ್ಕಸ್ ಮಾಡ್ಬಿಡೋಣ. ಓಕೆ, ಒಂದರಲ್ಲೇ ಎಲ್ಲ ಮುಗ್ದು ಹೋಗುತ್ತೆ. ವಿತ್ ದ ಟೀ ಕಪ್ ಸರ್ಕಲಿಂಗ್ ರೌಂಡ್ ಮೀ ಲೈಕ್ ದ ಪ್ಲಾಂಟ್ಸ್ ರೌಂಡ್ ದ ಸನ್ ಅಂತ ಸ್ಟೇಟ್ಮೆಂಟ್ ಕೊಟ್ಟು ವಾಟ್ ಟೂ ಥಿಂಗ್ಸ್ ಆರ್ ಕಂಪೇರ್ಡ್ ಹಿಯರ್. ಎರಡು ವಿಷಯಗಳನ್ನ ಯಾವ್ಯಾವ ಎರಡು ವಿಷಯಗಳನ್ನ ಕಂಪೇರ್ ಮಾಡಿದ್ದಾರೆ. ಒಂದರದು ಟೀ ಕಪ್ಸ್ ಅಂಡ್ ಪ್ಲಾನೆಟ್ಸ್. ಹೌದಾನೆ, ಟೀ ಕಪ್ಸ್ ಅಂಡ್ ಪ್ಲಾನೆಟ್ಸ್. ಅಂಡ್ ವೈ ವುಡ್ ದ ಪಾಯಿಂಟ್ ಫೀಲ್ ಸೊ, ಯಾಕೆ ಅವ್ರಿಗೆ ಹೆಂಗ ಅನ್ಸುತ್ತೆ ಅಂತಂದ್ರೆ, ಬಿಕಾಸ್ ದೇರ್ ಇಸ್ ನೋ ಗ್ರಾವಿಟಿ ಇನ್ ಸ್ಪೇಸ್ ಅಂಡ್ ಅಬ್ಜೆಕ್ಟ್ಸ್ ಫ್ಲೋಟ್. ಹೌದನ್, ದೇರ್ ಇಸ್ ನೋ ಎನಿ ಗ್ರಾವಿಟಿ ಇನ್ ಸ್ಪೇಸ್. ಅಲ್ಲಿ ಯಾವುದೇ ಗ್ರಾವಿಟಿ ಇರೋದಿಲ್ಲ, ಅದಕ್ಕಾಗಿ ಆಬ್ಜೆಕ್ಟ್ಸ್ ಫ್ಲೋಟ್ ಆಗ್ತವೆ, ತೇಲ್ತವೆ. ಅಂಡ್ ವೇರ್ ಡಸ್ ದಿಸ್ ಹ್ಯಾಪನ್, ಎಲ್ಲಿ ಆಗುತ್ತೆ ಈ ರೀತಿ ಅಂದ್ರೆ ಸ್ಪೇಸ್ ದಲ್ಲಿ ಆಗುತ್ತೆ ರೀ. ಹೂ ಇಸ್ ದ ಸ್ಪೀಕರ್, ಇದು ಫೇಮಸ್ ಕ್ವಶನ್ ಆಗಿಬಿಡ್ತು. ನೋಮನ್ ನಿಕೋಲ್ಸನ್. ಅಂಡ್ ಟ್ರ್ಯಾಕಿಂಗ್ ಥ್ರೂ ಯುವರ್ ಟೆಲಿಸ್ಕೋಪ್ ಮೈ ಅಪ್ವರ್ಡ್ ಶೂಟಿಂಗ್ ಸ್ಟಾರ್ ಅಂತ ಕೊಟ್ಟು, ಯುವರ್ ರೆಫರ್ ಟು, ಯುವರ್ ಅಂದ್ರೆ ಯಾರು ಅಂತಂದ್ರೆ ಅಫ್ಕೋರ್ಸ್ ದ ಪೀಪಲ್ ಆನ್ ದ ಅರ್ತ್. ವಿಚ್ ಇನ್ಸ್ಟ್ರೂಮೆಂಟ್ ಇಸ್ ಯೂಸ್ ಟು ಟ್ರ್ಯಾಕ್ ದ ಜರ್ನಿ, ಅವರೇ ಕೊಟ್ಟಿದ್ರು ಟೆಲಿಸ್ಕೋಪ್ ಅಂತ ಅಂತೀನಿ ಹೌದಲ್ಲ. ಅಂಡ್ ವಾಟ್ ಡಸ್ ಮೈ ಅಪ್ವರ್ಡ್ ಶೂಟಿಂಗ್ ಸ್ಟಾರ್ ಮೀನು. ಅಪ್ವರ್ಡ್ ಶೂಟಿಂಗ್ ಸ್ಟಾರ್ ಅಂದ್ರೆ ಏನಂತಂದ್ರೆ ದ ಸ್ಪೇಸ್ ಕ್ರಾಫ್ಟ್ ಟ್ರಾವೆಲಿಂಗ್ ಇನ್ ಟು ಸ್ಪೇಸ್. ಸ್ಪೇಸ್ ಅಲ್ಲಿ ಹೋಗುತ್ತಿರುವುದನ್ನ ಸಿಂಬಾಲಿಕ್ ಆಗಿ ಅಪ್ವರ್ಡ್ ಶೂಟಿಂಗ್ ಸ್ಟಾರ್ ಅಂತ ಬಳಸಿದ್ದಾರೆ ಕವಿ. ಅಂಡ್ ಯು ಕ್ಯಾನ್ ಕ್ರಾಸ್ ಮೈ ನೇಮ್ ಫ್ರಮ್ ದಿ ಟೆಲಿಫೋನ್ ಬುಕ್ ಅಂತ ಹೇಳ್ತಾರೆ ಸ್ಪೀಕರ್, ಅಫ್ ಕೋರ್ಸ್ ನೋಮನ್ ನಿಕೋಲ್ಸನ್. ವೈ ಡಿಡ್ ದ ಸ್ಪೀಕರ್ ಸೇ ದಿಸ್, ಯಾಕೆ ಹೇಳ್ತಾರೆ ಅಂದ್ರೆ he was uncertain about his return from space. ಸ್ಪೇಸ್ ನಿಂದ ಬರುವುದು ಅವ್ರಿಗೆ ಗ್ಯಾರಂಟಿ ಗೊತ್ತಿರೋದಿಲ್ಲ, ಖಂಡಿತ ಹೋಗಿರೋದಿಲ್ಲ. when did the speaker say so, when he was ready to go to outer space. ಸೊ ದೀಸ್ ಆರ್ ದ ಎಕ್ಸ್ಟ್ರಾ ಕ್ವಶನ್ಸ್. ನೆಕ್ಸ್ಟ್ ವಿಡಿಯೋ ನಾನು ಅನ್ಸುತ್ತೆ ಬಹಳಷ್ಟು ಜನ ದ ಡಿಸ್ಕವರಿ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತೇಳಿ ಅದನ್ನ ಕೊಟ್ಟಿದ್ದೀನಿ. ಸೊ ಆಯ್ತು, ಇನ್ನೊಂದು ಒಂದೇನ ಇದೊಂದು ಡಿಸ್ಕವರಿ ಅಂಡ್ ಇನ್ನೊಂದು ಲೆಸನ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಲೆಸನ್ಸ್ ಅಂಡ್ ಪ್ರೋಸ್ ಅಂಡ್ ಪೊಯಿಟ್ರಿ ಮುಗಿತಾ. ಇದಾದ ನಂತರ ನಾನು ಸಪ್ಲಿಮೆಂಟ್ ರೀಡರ್ ಮೇಲೆ ಕ್ವಶನ್ಸ್ ಮಾಡಬೇಕಾಗತ್ತೆ. ಓಕೆ, ಇದ್ರ ಜೊತೆಗೆ ಗ್ರಾಮರ್ ವಿಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡಬೇಕಾಗತ್ತೆ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಪ್ರಕಾರ. ಓಕೆ, ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.